ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಡಾಕ್ಟರ್ ಎಂಬಿ ಪಾಟೀಲ್ ಅವರಿಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿ ಗೌರವಿಸಬೇಕೆಂದು ಕಿರಣ್ ಖಂಡ್ರೆ ಅವರಿಂದ ಆಗ್ರಹ. ಎಂಬಿ ಪಾಟೀಲ್ ಅಂದ್ರೆ ಮಲ್ಲನಗೌಡ ತಂದೆ ಬಸವನಗೌಡ ಪಾಟೀಲ್ ಎಂದರ್ಥ. ಇವರು ರಾಜಕೀಯ ಜೀವನದಲ್ಲಿ ತನ್ನ ಬಬಲೇಶ್ವರ ವಿಧಾನಸಭಾ ಮತಕ್ಷೇತ್ರದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಚುನಾಯಿತರಾದರು. ಡಾಕ್ಟರ್ ಎಂಬಿ ಪಾಟೀಲ್ ವಾಣಿಜ್ಯ ಮತ್ತು ಕೈಗಾರಿಕೆಗಳು ಮತ್ತು ಮೂಲಸೌಕರ್ಯ ಸಚಿವರು, ಸರ್ಕಾರ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರು, ಶಿಕ್ಷಣ ತಜ್ಞ, ಇಂಜಿನಿಯರ್ ಪದವೀಧರರು, ಬಡವರ ಬಂಧುಗಳು, ರೈತರ ಹಿತಾಸಕ್ತಿಗಳು, ಯುವಕರ ಕಣ್ಮಣಿಗಳು, ಬಸವ ಸಾಹಿತ್ಯ ಉತ್ಸಾಹಿ. ಅವರು ಈ ಹಿಂದೆ ಕರ್ನಾಟಕ ಸರ್ಕಾರದ ಗೃಹ ಮತ್ತು ಜಲಸಂಪನ್ಮೂಲ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಪ್ರಸಿದ್ಧ ಶಿಕ್ಷಣ ತಜ್ಞ, ರಾಜಕಾರಣಿ ಮತ್ತು ರಾಜಕಾರಣಿ ದಿವಂಗತ ಶ್ರೀ ಬಿಎಂ ಪಾಟೀಲ್ ಅವರ ಹಿರಿಯ ಮಗ. ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯಲ್ಲಿ ಭಾಗೀರಥಿ ಎಂಬ ಪ್ರಸಿದ್ಧ ಪುರಸ್ಕಾರರಾದರು. ಎಂಬಿ ಪಾಟೀಲ್ ಬಿಎಲ್ಡಿಇಎಯ ವಚನ ಪಿತಾಮಹ. ಪಿಜಿ ಹಳಕಟ್ಟಿ ಇಂಜಿನಿಯರಿಂಗ್ ಕಾಲೇಜಿನಿಂದ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಅವರ ನಾಯಕತ್ವದ ಗುಣಗಳು ಅವರ ಶಾಲಾ ಜೀವನದಿಂದಲೂ ಸ್ಪಷ್ಟವಾಗಿದ್ದವು. ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ವಿವಿಧ ಯುವ ನಾಯಕತ್ವ ಹುದ್ದೆಗಳನ್ನು ಅಲಂಕರಿಸಿದರು ಮತ್ತು ವಾಸ್ತುಶಿಲ್ಪದಲ್ಲಿ ನುರಿತರವರು ಮತ್ತು ಸಾರ್ವಜನಿಕ ಕಾರ್ಯಗಳಲ್ಲಿ ತೀವ್ರ ಆಸಕ್ತಿ ಹೊಂದಿದ್ದಾರೆ ಎಂದು ಕಿರಣ್ ಖಂಡ್ರೆ ಜಾಗತಿಕ ಲಿಂಗಾಯತ ಮಹಾಸಭಾ ರಾಜ್ಯ ಕಾರ್ಯದರ್ಶಿಗಳು ಆಗ್ರಹ ಮಾಡಿ ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ಎಂಬಿ ಪಾಟೀಲ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿ ಗೌರವಿಸಬೇಕೆಂದು ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಹಾಗೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಆಗ್ರಹಿಸಿದ್ದಾರೆ. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಶ್ರೀ ಗುರು ಬಸವಲಿಂಗಾಯನಮ ಇವತ್ತಿನ ರಾಜಕಾರಣಿಯ ಕಾಂಗ್ರೆಸ್ ಪಕ್ಷದಲ್ಲಿ ಆಗುವ ಬೆಳವಣಿಗೆಯಲ್ಲಿ ನಾವು ಕಾಂಗ್ರೆಸ್ಸಿನ ಮುಖಂಡರಾದ ರಾಹುಲ್ ಗಾಂಧಿಯವರಲ್ಲಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಏಕೆಂದರೆ ನಮ್ಮ ಎಂ ಬಿ ಪಾಟೀಲ್ ಅವರಿಗೆ ಉಪಮುಖ್ಯಮಂತ್ರಿಗಳ ಸ್ಥಾನವನ್ನು ಕೊಟ್ಟು ಸರ್ಕಾರ ಗೌರವಿಸಬೇಕು. ಏಕೆಂದರೆ ಎಂ ಬಿ ಪಾಟೀಲ್ ಅವರು ಲಿಂಗಾಯತ ಸಮಾಜಕ್ಕಾಗಿ ಬುದ್ಧ, ಬಸವ, ಅಂಬೇಡ್ಕರ್ ತತ್ವವನ್ನು ತನ್ನ ಜೀವನದಲ್ಲಿ ಪಾಲಿಸಿಕೊಂಡು ಬಂದಂಥ ವ್ಯಕ್ತಿಯಾಗಿದ್ದಾರೆ ಮತ್ತು ವಿದ್ಯಾಸಂಸ್ಥೆಗಳಲ್ಲಿ ಬಡವರಿಗೆ ವಿದ್ಯಾಜ್ಞಾನ, ಅನ್ನದಾಸೋಹ ಎತ್ತಿದಂಥ ಧೀಮಂತ ನಾಯಕರಾಗಿದ್ದಾರೆ. ಮತ್ತು ಇಡೀ ಕರ್ನಾಟಕದಾದ್ಯಂತ ಎಲ್ಲರಿಗೂ, ಎಲ್ಲ ಮಠಾಧೀಶರಿಗೂ ಒಂದು ವೇದಿಕೆ ಮೇಲೆ ತಂದು ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಲು ಅಪ್ರಥಮವಾಗಿ ಸಿದ್ದರಾಮಯ್ಯವರಲ್ಲಿ ಮನವಿ ಮಾಡಿದಾಗ ಅದಕ್ಕೋಸ್ಕರ ನಮ್ಮ ಎಂ ಬಿ ಪಾಟೀಲ್ ಅವರು ಒಂದು ಸದನದಲ್ಲಿ ಲಿಂಗಾಯತ ಸ್ವತಂತ್ರ ಧರ್ಮಕ್ಕಾಗಿ ಸಮಾಜದ ಏಳಿಗೆಗಾಗಿ, ಲಿಂಗಾಯತ ಸಮಾಜದ ಏಳಿಗೆಗಾಗಿ ಸಮಸ್ತ ಎಲ್ಲ ದೀನ ದಲಿತರ ಬಡವರ ಪರವಾಗಿ ನಿಂತಹ ನಮ್ಮ ಎಂ ಬಿ ಪಾಟೀಲ್ ಅವರಿಗೆ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಡೆಪ್ಟಿ CM ಕೊಟ್ಟು ಗೌರವಿಸಬೇಕು. ಯಾವಾಗ ಹಿಂದೆ ಏನು ವೀರೇಂದ್ರ ಪಾಟೀಲ್ ಅವರು ಆಗಿದ ನಂತರ ಯಾರೂ ಲಿಂಗಾಯತರಿಗೆ ದೊಡ್ಡ ಸ್ಥಾನದಲ್ಲಿ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಹಿರಿಯ ಮುಖಂಡರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಆಗ್ರಹಪಡಿಸುತ್ತೇನೆ. ನಮ್ಮ ಎಂ ಬಿ ಪಾಟೀಲ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟು ಹಾಗೂ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕೆಂದು ನಾನು ಕಳಕಳೆ ವಿನಂತಿಯನ್ನು ಕೇಳಿಕೊಳ್ತೇನೆ. ಜಾಗತಿಕ ಲಿಂಗಾಯತ ಮಹಾಸಭಾ ರಾಜ್ಯ ಕಾರ್ಯದರ್ಶಿಯಾದ ಕಿರಣ್ ಖಂಡ್ರೆ.